ನಮಸ್ಕಾರ ವೀಕ್ಷಕರೇ, ಇದು ಶಿವಾರಾಧನೆ ಕಾರ್ಯಕ್ರಮ. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಂದು ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುವ ವಿಶೇಷ ಕಾರ್ಯಕ್ರಮ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶಿವಾರಾಧನೆ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ಶಿವನ ದೇವಸ್ಥಾನ ಇರಲಿ, ಅದರ ಇತಿಹಾಸ, ಮಹಿಮೆ, ಪವಾಡ, ಅಲ್ಲಿನ ವಿಶೇಷತೆಗಳು, ಪೂಜೆಗಳು, ಜಾತ್ರಾ ಮಹೋತ್ಸವಗಳು ಏನೇ ಇರಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲಿರುವ ಒಂದು ಪುರಾತನ ಶಿವಾಲಯವನ್ನು ನಿಮಗೆ ತೋರಿಸಲಿದ್ದೇವೆ. ಹಾಗಾದರೆ ಯಾವುದು ಈ ಶಿವಾಲಯ, ನೋಡೋಣ ಬನ್ನಿ. ಶಿವನು ಅನಾದಿ ಕಾಲದಿಂದಲೂ ನಮ್ಮನ್ನು ಕಾಪಾಡುತ್ತಿರುವ ದೈವ. ಶಿವನಿಗೆ ಸರಿಸಾಟಿಯಾದುದು ಮತ್ತೊಂದಿಲ್ಲ. ಶಿವನನ್ನು ಸಾಮಾನ್ಯ ಜನರು ಒಂದು ರೀತಿಯಲ್ಲಿ ಆರಾಧನೆ ಮಾಡಿದರೆ, ಅಘೋರಿಗಳು, ಮಾಂತ್ರಿಗಳು, ತಂತ್ರಿಗಳು ಇನ್ನೊಂದು ರೀತಿಯಲ್ಲಿ ಆರಾಧನೆ ಮಾಡುತ್ತಾರೆ. ಇಲ್ಲಿ ಶಿವನಿಗೆ ಭಕ್ತಿ ಮುಖ್ಯವಾಗುತ್ತದೆಯೇ ಹೊರತು ಬೇರೇನೂ ಅಲ್ಲ. ಭೂಮಿಯ ಮೇಲೆ ಶಿವನ ದೇವಾಲಯಗಳಲ್ಲಿ ನಾವು ಸಾಮಾನ್ಯರಂತೆ ಶಿವನನ್ನು ನೋಡಿ ಶಿವನ ಅನುಗ್ರಹ ಪಡೆಯಬಹುದಾಗಿದೆ. ಇಂತಹದೇ ಒಂದು ಶಿವನ ಅಪಾರ ಶಕ್ತಿಯನ್ನು ಹೊಂದಿರುವ ಸದಾ ಒಂದಲ್ಲ ಒಂದು ಶಿವನ ಆರಾಧನೆ ಮತ್ತು ಪೂಜೆಗಳು ನಡೆಯುತ್ತಲೇ ಇರುವ ಒಂದು ಮಹಿಮಾನ್ವಿತ ದೇವಾಲಯ ಯಾವುದೆಂದರೆ ಅದುವೇ ಬೆಂಗಳೂರಿನ ಬನಶಂಕರಿಯ 2ನೇ ಹಂತದ KR ರಸ್ತೆಯಲ್ಲಿರುವ ಶ್ರೀ ಉಮಾ ಮಹೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹಲವು ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸಾವಿರಾರು ಭಕ್ತರ ನಂಬಿಕೆ ಇದೆ. ಈ ದೇವಸ್ಥಾನದ ಅಚ್ಚರಿಗಳು, ಪವಾಡಗಳು ಒಂದೆರಡಲ್ಲ. ಇವೆಲ್ಲವುಗಳ ಬಗ್ಗೆ ನಂತರದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಇಲ್ಲಿಗೆ ಬರುವ ಭಕ್ತರು ಏನು ಹೇಳುತ್ತಾರೆ, ಯಾವ ಕಾರಣದಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ, ಇಲ್ಲಿಗೆ ಬಂದರೆ ಅವರಿಗೆ ಆಗುವ ಅನುಭವವೇನು, ಏನೆಲ್ಲ ಒಳ್ಳೆಯದು ಆಗಿದೆ, ಇಲ್ಲಿರುವ ನಂಬಿಕೆಗಳೇನು ಎಂಬುದನ್ನು ಮೊದಲು ತಿಳಿಯೋಣ. ಇಲ್ಲಿನ ಉಮಾ ಮಹೇಶ್ವರ ದೇವರಿಗೆ ಪ್ರತಿನಿತ್ಯ ನಡೆಯುವ ಅಲಂಕಾರಗಳ ಬಗ್ಗೆ ಮಹಿಳೆಯೊಬ್ಬರು ಮಾತನಾಡಿದ್ದಾರೆ. ಶಿವನಿಗೆ ಅಭಿಷೇಕ, ಅಲಂಕಾರ ಪ್ರತಿನಿತ್ಯ ವಿಭಿನ್ನ ಮತ್ತು ವಿಶಿಷ್ಟ ರೀತಿಯಲ್ಲಿ ಮಾಡುತ್ತಾರಂತೆ. ಹಾಗೆಯೇ ಹಲವು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರುತ್ತಿರುವ ವ್ಯಕ್ತಿಯೊಬ್ಬರು ಅಲ್ಲಿನ ಧನಾತ್ಮಕ ಶಕ್ತಿಯ ಬಗ್ಗೆ ಮಾತನಾಡಿದ್ದಾರೆ. ಹಾಗೂ ಈ ಮೂವರು ಸಹ ಪ್ರತಿದಿನ ಇದೇ ಉಮಾ ಮಹೇಶ್ವರ ದೇವಸ್ಥಾನಕ್ಕೆ ಬರುವವರು. ಪ್ರತಿದಿನ ಇಲ್ಲಿಗೆ ಬಂದೇ ಅವರ ಮುಂದಿನ ಕೆಲಸಗಳನ್ನು ಮಾಡುತ್ತಾರಂತೆ. ಇವರಂತೆ ನೂರಾರು ಜನರು ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ನಾನು ಒಂದು 20-25 ವರ್ಷದಿಂದ ಇಲ್ಲಿಗೆ ಬರ್ತೀನಿ. ಪೂಜಾರಿ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. 2 ಕಣ್ಣು ಸಾಲಲ್ಲ. ದಿನ ಒಂದೊಂದು ಥರ ಇರುತ್ತೆ ಅಲಂಕಾರ. ರುದ್ರಾಕ್ಷಿ ಅಲಂಕಾರ ನನಗೆ ತುಂಬ ಇಷ್ಟ. ತುಂಬ ರುದ್ರಾಕ್ಷಿ ಹಾಕಿ ಅಲಂಕಾರ ಮಾಡಿರ್ತಾರೆ. ಎಲ್ಲ ಅಲಂಕಾರನೂ ತುಂಬ ಚೆನ್ನಾಗಿರುತ್ತೆ. ನಾನು ಸೋಮವಾರ ಬರ್ತೀನಿ ಇಲ್ಲಿಗೆ. ರೆಗ್ಯುಲರ್ ಆಗಿ ಬರ್ತೀವಿ. ಇಲ್ಲಿಂದ ಬಂದರೆ ಈ ದೇವಸ್ಥಾನಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಇದೆ. ಶಿವನ ಬಗ್ಗೆ ಎಲ್ಲರಿಗೂ ತುಂಬ ಭಕ್ತಿ ಇದೆ. ಪೂಜಾ ಕೈಂಕರ್ಯಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಗಣೇಶ, ಈಶ್ವರ ಎಲ್ಲ, ಲಕ್ಷ್ಮಿ ಎಲ್ಲ ಇದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಟೆಂಪಲ್ಗೆ ಪ್ರತಿ ಸೋಮವಾರ ತಪ್ಪಿಸೋದಿಲ್ಲ, ನಾವು ಪ್ರತಿ ವಾರ ಬರ್ತಿದ್ದೀವಿ. ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಅತ್ಯಂತ ವಿಶೇಷವಾಗಿ ಶಿವನಿಗೆ ಅಭಿಷೇಕಗಳು ನಡೆಯುತ್ತವೆ. ಜಲಾಭಿಷೇಕ, ಕ್ಷೀರಾಭಿಷೇಕ, ಅದರಲ್ಲೂ ರುದ್ರಾಕ್ಷಿ ಅಭಿಷೇಕ ನಡೆಯುತ್ತದೆ. ಇದನ್ನು ನೋಡಲೆಂದೇ ಶಿವನಿಗೆ ಪ್ರಿಯವಾದ ಸೋಮವಾರದಂದು ನೂರಾರು ಜನರು ಶಿವಭಕ್ತರು ಬಂದೇ ಬರುತ್ತಾರೆ. ಅನಂತರದಲ್ಲಿ ಶಿವನಿಗೆ ವಿವಿಧ ರೀತಿಯ ಹಣ್ಣುಗಳ ಅಭಿಷೇಕವೂ ನಡೆಯುತ್ತದೆ. ಇದನ್ನು ನೋಡುವುದೇ ಮನಸ್ಸಿಗೆ ಒಂದು ರೀತಿಯ ಖುಷಿ, ಸಮಾಧಾನ ಮತ್ತು ನೆಮ್ಮದಿ ನೀಡುತ್ತದೆ. ಅರ್ಚಕರು ಸಹ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಅಭಿಷೇಕ ಪೂಜೆಗಳನ್ನು ಮಾಡುತ್ತಾರೆ. ಒಂದು ಕಡೆ ಅಭಿಷೇಕ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಭಕ್ತರು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿರುತ್ತಾರೆ. ದೇವಸ್ಥಾನ ಮುಖ್ಯ ರಸ್ತೆಯಲ್ಲೇ ಇರುವುದರಿಂದ ಇಲ್ಲಿಗೆ ಬರಲು ಅನುಕೂಲವಾಗಿದೆ. ದೇವಸ್ಥಾನ ನೋಡಲು ಬಹಳ ಸುಂದರವಾಗಿದೆ. ದೂರದಿಂದ ನೋಡುತ್ತಿದ್ದಂತೆ ನಾವು ಸಹ ಇಲ್ಲಿಗೆ ಹೋಗಬೇಕು ಎಂಬುವ ಭಾವನೆ ಮೂಡುತ್ತದೆ. ದೇವಸ್ಥಾನದ ಮೇಲ್ಭಾಗದ ಗೋಪುರದಲ್ಲಿ ಅಲ್ಲಿಯೇ ಶಿವನ ದೊಡ್ಡ ವಿಗ್ರಹವಿದೆ. ಪಕ್ಕದಲ್ಲಿಯೇ ನಂದಿಯೂ ಇದೆ. ದೂರದಿಂದಲೂ ಇಲ್ಲಿ ಶಿವನ ದೇವಸ್ಥಾನವಿದೆ ಎಂಬುದು ತಿಳಿಯುತ್ತದೆ. ಶಿವನ ವಿಗ್ರಹದ ಪಕ್ಕದಲ್ಲಿ ದೊಡ್ಡದಾದ ಓಂ ಕೆತ್ತನೆಯೂ ಇದೆ. ಇದೆಲ್ಲವೂ ನಮಗೆ ಧಾರ್ಮಿಕ ಭಾವನೆಯನ್ನು ಮನದಲ್ಲಿ ಮೂಡುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲ, ದೂರದಿಂದ ಕಾಣುವಂತೆ ಅಲ್ಲಿಯೇ ಅರ್ಧನಾರೀಶ್ವರ ವಿಗ್ರಹವೂ ಇದೆ. ಮತ್ತೊಂದು ಕಡೆಯಲ್ಲಿ ಗಣಪತಿ, ಸರಸ್ವತಿ, ಸಾಯಿಬಾಬಾ, ವಿಶೇಷವಾಗಿ ಶಂಕರಾಚಾರ್ಯರ ವಿಗ್ರಹವೂ ಇದೆ.
ಈ ದೇವಸ್ಥಾನದ ಬಗ್ಗೆ ಇಲ್ಲಿಗೆ ಬಂದಿರುವವರ ಬಳಿ ಕೇಳುತ್ತಾ ಅವರನ್ನು ಮಾತನಾಡಿಸುತ್ತಾ ಹಲವು ವಿಶೇಷ ಮಾಹಿತಿಗಳು, ಅವರ ನಂಬಿಕೆಗಳು ನಮಗೆ ತಿಳಿದು ಬಂದವು. ಅದರಲ್ಲಿಯೂ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿಯೇ ನೆಲೆಸಿರುವ ವ್ಯಕ್ತಿ ಸಹ ನಮ್ಮ ಬಳಿ ಮಾತನಾಡಿದರು. ಹಾಗೆಯೇ ಯುವತಿಯೊಬ್ಬರು ಸಹ ಇಲ್ಲಿಗೆ ಬಂದಿದ್ದು ಅವರು ಶಿವನಲ್ಲಿ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿರುವುದನ್ನು ನೋಡಿದೆವು. ಅವರು ಸಹ ಮಾತನಾಡಿದ್ದು ಇಲ್ಲಿನ ದೇವಸ್ಥಾನ ಬಹಳ ಪವರ್ಫುಲ್ ಎಂದು ತಮ್ಮ ಮನಸ್ಸಿನ ಮಾತು ಹೇಳಿದ್ದಾರೆ. ನಾನಿಲ್ಲಿ ಆಲ್ಮೋಸ್ಟ್ 3 ಇಯರ್ಸಿಂದ ಬರ್ತಾ ಇದ್ದೀನಿ. 3 ಇಯರ್ಸಿಂದನೂ ಕೂಡ ಇವನ್ ಇದು ನನಗೆ ಪವರ್ಫುಲ್ ಟೆಂಪಲ್ ಅಂತ ಈ ಜಾಗನೇ ಆ ಥರ ಫೀಲ್ ಆಗಿದೆ. ಆ್ಯಂಡ್ ಮೋರ್ ಓವರ್ ತುಂಬ ಏನ್ಷಿಯಂಟ್ ಟೆಂಪಲ್ ಅಂತ నమ్మవరెಲ್ಲ ಹೇಳ್ತಾ ఇದ್ರು, ಕೆಲವರು ಗೊತ್ತಿರೋರೆಲ್ಲ. సో ఐఎమ్ వెరీ థ్యాంక్ఫుల్ ఫర్ దిస్ ప్లేస్. నేను వచ్చి 26 సంవత్సరాల తర్వాత ఉంది బెంగళూరుకి వచ్చి. అప్పటాల నుంచి వస్తూనే ఉన్నాను. బాగా ఇంప్రూవ్ అయ్యింది దేవస్థానం మాత్రం. ఎప్పుడు సోమవారం ఊరికేమన్నా పోతే మిస్ అయిపోతానే కానీ ఏడుంటే మాత్రం కంపల్సరీగా వస్తాను. ಇನ್ನು ಈ ಉಮಾಮೇಶ್ವರ ದೇವಸ್ಥಾನದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಬೇಕಿದೆ. ಈ ಮೊದಲೇ ಹೇಳಿದಂತೆ ಇಲ್ಲಿಗೆ ಬರುವ ಭಕ್ತ ಸಮೂಹ ಅಪಾರ. ಇಲ್ಲಿನ ನಂಬಿಕೆಗಳು ಹಾಗೆಯೇ ಆಳವಾಗಿ ಬೇರೂರಿವೆ. ದೇವಸ್ಥಾನದ ಮುಂಭಾಗದಲ್ಲೇ ಇರುವ ಧ್ವಜಸ್ತಂಭ ಆಕರ್ಷಣೀಯವಾಗಿದೆ. ಧ್ವಜಸ್ತಂಭಕ್ಕೆ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತವೆ. ಗರ್ಭಗುಡಿಗೆ ನೇರವಾಗಿ ನಂದಿ ವಿಗ್ರಹವೂ ಇದೆ. ಇಲ್ಲಿ ಭಕ್ತರು ಬಂದು ತಮ್ಮ ನೋವು, ಸುಖ, ದುಃಖ ಹಾಗೂ ಅವರ ಮನೋ ಇಚ್ಛೆಗಳು ನೆರವೇರಿಸುವಂತೆ ನಂದಿಯ ಕಿವಿಯಲ್ಲಿ ಪ್ರಾರ್ಥಿಸುತ್ತಿರುವುದನ್ನು ನೋಡಬಹುದು. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಅನೇಕ ಸುಂದರ ಕಂಬಗಳು ಇವೆ. ಇವು ದೇವಸ್ಥಾನದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ದೇವಸ್ಥಾನದ ದ್ವಾರ ಮುಂಭಾಗದಲ್ಲಿ ರುದ್ರ ಮತ್ತು ಭೈರವ ವಿಗ್ರಹಗಳಿವೆ. ದೇವಸ್ಥಾನದ ಒಳಗೆ ಬಹಳ ಸುಂದರವಾಗಿದೆ. ಇಲ್ಲಿಯೇ ಉಮಾಮಹೇಶ್ವರ, ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವರು ನೆಲೆಸಿದ್ದಾರೆ. ಈ 3 ದೇವರುಗಳಿಗೂ ಸುಂದರವಾದ ಮನಮೋಹಕವಾದ ಅಲಂಕಾರಗಳು ಪ್ರತಿನಿತ್ಯ ನಡೆಯುತ್ತವೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ತಮಗೆ ನೀಡತಕ್ಕ ಅನುಗ್ರಹವನ್ನು ನೀಡಿ ಕಾಪಾಡುತ್ತಿದ್ದಾನೆ. ದೇವಸ್ಥಾನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿರುತ್ತಾರೆ. ಅಲ್ಲಿಯೇ ಕುಳಿತು ಶಿವ ಧ್ಯಾನ ಮಾಡುವವರು, ಪ್ರದಕ್ಷಿಣೆ ಮಾಡುವವರು, ದೇವರನ್ನೇ ನೋಡಿಕೊಂಡು ಅವನಲ್ಲಿ ಬೇಡಿಕೊಳ್ಳುವವರು, ಅರ್ಚನೆ ಮಾಡಿಸುವವರು, ಹೀಗೆ ದೇವಸ್ಥಾನದ ತುಂಬೆಲ್ಲ ಭಕ್ತರ ಓಡಾಟ ಎಲ್ಲವೂ ಶಿವನಲ್ಲಿ ಬೇಡುವ ಕಾರ್ಯಗಳೇ ಆಗಿರುತ್ತವೆ. ಇಷ್ಟೆಲ್ಲ ವಿಶೇಷತೆಗಳಿರುವ ಈ ದೇವಸ್ಥಾನದ ಸ್ಥಳ ಮಹಿಮೆಯಂತೂ ಅಪಾರ. ಎಷ್ಟೋ ಸಲ ನಾವು ಇಲ್ಲಿ ಏನೇನೋ ನಾವು ಇಷ್ಟಾರ್ಥಗಳಿಂದ ನಾವು ಕೇಳಿದ್ದೀವಿ, ಅದೆಲ್ಲ ನಮಗೆ ಪೂರ್ಣ ಆಗಿದೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ ಇಲ್ಲಿ ಅವರು ಅರ್ಚಕರಿದ್ದಾರಲ್ವ, ಆ ಸೇವಾ ಭಾವನೆ ಪೂಜೆ ಮಾಡ್ತಾರೆ ನೋಡಿ, ಅದು ಭಾಳ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ. ಒಂದು ತುಂಬ ಈ ಒಂದು ದೇವಸ್ಥಾನದಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ತುಂಬ ಜಾಸ್ತಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಬರ್ತಾನೇ ಇರ್ತೀವಿ ಪ್ರತಿ ವರ್ಷ. ನೀವೇ ಬಂದು ನೋಡಿ, ಒಂದ್ಸತಿ ನೀವು ಕಾಲು ಒಳಗಿಟ್ರೆ ಇರೋ ಪಾಸಿಟಿವ್ ವೈಬ್ರೇಷನ್ ಆಯಿತು, ಮತ್ತು ಇಲ್ಲಿರೋ ಪೂಜಾರಿಗಳು ಮತ್ತು ದೇವತನ ನೋಡಿದ್ರೆ ನಿಮಗೆ ತುಂಬ 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 ಖುಷಿ ಆಗುತ್ತೆ. ಅದನ್ನು ಬಿಟ್ಟರೆ ಇನ್ನು ತುಂಬ ನ್ಯಾಚುರಲ್ ಥಿಂಗ್ಸ್ ಅನ್ನೋದು ಏನು ನಾವು ಟೆಂಪಲಲ್ಲಿ ನೋಡ್ತೀವೋ ಅದು ಜಾಸ್ತಿ ಇದೆ. ಅಂದರೆ ಒಳಗಡೆ ಒಂದು ಮರ ಇದೆ, ಅಲ್ಲಿ ಇವತ್ತು ಕೌ ಎಲ್ಲ ಇದೆ. ಸೊ ನೀವು ಬಂದರೆ ನಿಮಗೆ ಒಳ್ಳೆ ಖುಷಿ ಆಗುತ್ತೆ. ಇಲ್ಲಿಗೆ ವ್ಯಕ್ತಿಯೊಬ್ಬರು ತಮ್ಮ ಏನೇ ಕೆಲಸ ಇರಲಿ ತಪ್ಪದೆ ಈ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಪ್ರತಿ ವಾರ ಅಥವಾ ಪ್ರತಿ ಹೊಸ ಕೆಲಸಕ್ಕೂ ಮುಂಚೆ ಬಂದೇ ಬರುತ್ತಾರಂತೆ. ಯಾಕೆ ಹೀಗೆ ಎಂದು ಕೇಳಿದಾಗ ಈ ವ್ಯಕ್ತಿ ನೀಡಿದ ಉತ್ತರ ಕೇಳಿ ಈ ದೇವಸ್ಥಾನದ ವೈಬ್ರೇಷನ್ ಇಷ್ಟೆಲ್ಲ ಇದೆಯಾ ಎಂದು ಅನಿಸಿತು. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು. ಯಾವುದೇ ಒಂದು ನನ್ನ ಪರ್ಸನಲ್ ಆಗಿ ನನ್ನದು ಯಾವುದೋ ಒಂದು ವಿಶೇಷವಾದ ದಿವಸ ನಾನೇನೋ ಒಂದು ಕೆಲಸ ಆಗಬೇಕು ಅಂತ ಹೊರಟಿದ್ದ ಟೈಮಲ್ಲಿ ನಾನು ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ. ಅವತ್ತಿನ ದಿವಸದಲ್ಲೇ ನನಗೆ ನಾನು ಬೆಳಗ್ಗೆ ಏನು ಕೆಲಸ, ನಾನು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತೀನೋ, ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿದ ತಕ್ಷಣ ನನಗೆ ಪಾಸಿಟಿವ್ ರಿಸಲ್ಟ್ ಬರ್ತಾ ಇರುತ್ತೆ. ಸೊ ನನ್ನ ಕಾರ್ಯಸಿದ್ಧಿ ಆಗ್ತಾ ಇರೋದೇ ಈ ದೇವಸ್ಥಾನದಿಂದ ಅಂತ ನಾನು ಹೇಳಲು ಬಯಸ್ತೀನಿ. ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದ ಒಂದು ವಿಶಿಷ್ಟ ಶಕ್ತಿ ಎನ್ನುವುದು ಇದ್ದೇ ಇದೆ. ಅದೇ ರೀತಿ ಇಲ್ಲಿಯೂ ಸಹ ಕೆಲವೊಂದು ವಿಶೇಷ ಶಕ್ತಿ ಇದೆ ಎನ್ನುವುದು ಭಕ್ತರ ನಂಬಿಕೆ. ಇಲ್ಲಿ ಶಿವ ಪಾರ್ವತಿ ಒಟ್ಟಿಗೆ ನೆಲೆಸಿರುವ ಕಾರಣ ಮದುವೆಯಾಗದಿರುವವರಿಗೆ ಮದುವೆ ಆಗುತ್ತದೆಯಂತೆ. ಅದೇ ರೀತಿ ಸಂತಾನ ಇಲ್ಲದಿರುವವರಿಗೆ ಆ ಶಿವ ಪಾರ್ವತಿಯ ಅನುಗ್ರಹದಿಂದ ಮಕ್ಕಳನ್ನು ಪಡೆಯುವ ಭಾಗ್ಯವೂ ದೊರೆಯುತ್ತಂತೆ. ಅದೇ ರೀತಿ ಇಲ್ಲಿಗೆ ಬಂದು ಭಕ್ತಿಯಿಂದ ಪೂಜೆ ನೆರವೇರಿಸಿದರೆ ತಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆಯಂತೆ. ಹೀಗೆಂದು ಸ್ವಂತ ಅನುಭವ ಹೊಂದಿರುವ ಭಕ್ತರೇ ಹೇಳುತ್ತಾರೆ. ಈ ದೇವಸ್ಥಾನದಲ್ಲಿ ಏನೇ ಒಂದು ಬೇಡ್ಕೊಂಡ್ರೂ ಅದು ಒಳ್ಳೇದಾಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ, ಅದರಿಂದನೇ ಈ ದೇವಸ್ಥಾನಕ್ಕೆ ಬಂದಿದ್ರಿ ಸರ್. ಇಷ್ಟು ವರ್ಷ ಇದ್ದು ನಾವು ಇಲ್ಲಿ ನೋಡೋಕ್ಕಾಗಿಲ್ವಲ್ಲ, ಇವಾಗ ತುಂಬ ಖುಷಿ ಆಯಿತು ಇಲ್ಲಿ ಬಂದಿರೋದಕ್ಕೆ. ದೇವಸ್ಥಾನದ ವಿಶೇಷ ಏನಂದರೆ ಶಿವ ಪಾರ್ವತಿ 2 ಜೊತೆ ಇರೋದ್ರಿಂದ ನಾವೇನು ಅಪೇಕ್ಷೆ ಇಡ್ತೀವಿ ಆ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಪ್ಲಸ್ ಮದುವೆ ಆಗದವ್ರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದವ್ರಿಗೆ ಮಕ್ಕಳಾಗುತ್ತೆ. ಆ ಥರ ವಿಶೇಷ ನಮಗೆ ಅನುಕೂಲ ಆಗಿದೆ. ಆ ಥರ ನಮ್ಮ ಫ್ರೆಂಡ್ಸ್ ಎಲ್ಲ ಇದು ಮಾಡಿದ್ದೀನಿ, ಎಲ್ಲರಿಗೂ ಅನುಕೂಲ ಆಗಿದೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ನ ಕರ್ಕೊಬಂದು ದೇವಸ್ಥಾನದಲ್ಲಿ ದರ್ಶನ ಮಾಡಿಸಿದ್ದೀನಿ.
ಈ ಉಮಾಮಹೇಶ್ವರ ದೇವಸ್ಥಾನದ ಬಗ್ಗೆ ಇನ್ನೂ ಹಲವು ನಿಗೂಢ ವಿಚಾರಗಳು ಹೇಳುವುದು ಇದೆ. ಇಲ್ಲಿನ ದೇವಸ್ಥಾನ ಬಹಳ ಪುರಾತನವಾದದ್ದು ಮತ್ತು ಶಕ್ತಿ ಕೇಂದ್ರಿತವಾದದ್ದು. ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಶಿವನ ಅನುಗ್ರಹದೊಂದಿಗೆ ಗಣೇಶ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ದೊರೆಯಲಿದೆ. ಇಲ್ಲಿ ಅನೇಕ ವಿಶೇಷ ಪೂಜೆಗಳು ನಡೆಯುತ್ತವೆ. ಅದರಲ್ಲೂ ಪ್ರದೋಷದ ದಿನ ನಡೆಯುವ ಬಸವಣ್ಣನ ಪೂಜೆ ಅತ್ಯಂತ ವಿಶೇಷ ಎಂಬುದು. ಇದಕ್ಕಾಗಿ ದೇವಸ್ಥಾನದ ಆವರಣದಲ್ಲಿ ಬಸವಣ್ಣನನ್ನು ಪೋಷಿಸುತ್ತಿದ್ದಾರೆ. ಇಲ್ಲಿಗೆ ಬರುವ ಭಕ್ತರ ನೆಚ್ಚಿನ ಪ್ರಾಣಿಯೂ ಹೌದು, ಅದೇ ರೀತಿ ಪೂಜ್ಯತೆಯೂ ಹೌದು. ಇದರಿಂದಲೂ ಸಹ ಅನೇಕರು ಆಶೀರ್ವಾದಗಳನ್ನು ಪಡೆಯುತ್ತಿದ್ದಾರೆ, ಪೂಜೆ ಸಲ್ಲಿಸುತ್ತಿದ್ದಾರೆ. ಬಹಳ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ. ಪ್ರತಿ ಪ್ರದೋಷ, ಆಮೇಲೆ ಮಾಸ ಶಿವರಾತ್ರಿ ಹಾಗೂ ಸೋಮವಾರ ವಿಶೇಷವಾಗಿ ನಡೆಯುತ್ತೆ. ವರ್ಷದಲ್ಲಿ 4 ಫಂಕ್ಷನ್ಗಳಿದೆ. ಶಿವರಾತ್ರಿ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನೆಲ್ಲ ಇಲ್ಲಿ ಬೇಡಿಕೊಂಡು ಎಷ್ಟೋ ಜನ ಅದನ್ನು ಒಳ್ಳೆಯ ಫಲಗಳನ್ನು ತಗೊಂಡಿದ್ದಾರೆ. ಎಲ್ಲ ಇಲ್ಲಿ ಕೆಲಸ ಸಿಕ್ಕವರು ಈ ಥರದವರೆಲ್ಲ 48 ದಿವಸ ನಮಸ್ಕಾರ ಅಂತ ಪ್ರದಕ್ಷಿಣೆಗಳು 48 ಪ್ರದಕ್ಷಿಣೆಗಳು ಹಾಕ್ತಾರೆ. ಇನ್ನು ಇಲ್ಲಿನ ಅರ್ಚಕರು ಹೇಳುವಂತೆ ಇದು ಸಾಮಾನ್ಯ ದೇವಸ್ಥಾನವಲ್ಲ. ಇಲ್ಲಿ ಅನೇಕ ವಿಶೇಷತೆಗಳಿವೆ. ದೇವಸ್ಥಾನದ ಸ್ಥಾಪನೆಯೇ ಅತ್ಯಂತ ವಿಶೇಷ. ಇದು ಆಲದ ಮರವನ್ನು ರಕ್ಷಣೆ ಮಾಡುವ ಸಲುವಾಗಿ ನಿರ್ಮಾಣ ಮಾಡಲಾಗಿದ್ದು, ಪ್ರಕೃತಿ ಕಾಳಜಿಯೊಂದಿಗೆ ಆ ಪರಶುವನ್ನೇ ಇಲ್ಲಿ ನೆಲೆಸಿದ್ದಾರೆ. ಹಾಗೂ ಈ ಮಹಿಮಾನ್ವಿತ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಬಂದರೆ ಮದುವೆ, ಸಂತಾನ, ಉದ್ಯೋಗ ಎಲ್ಲದರಲ್ಲೂ ಸಫಲತೆ ಕಾಣಬಹುದು ಎಂದು ಹೇಳುತ್ತಿದ್ದಾರೆ. ಅವರವರ ಮನೋ ಇಚ್ಛೆ ಏನಿದೆ ಅದನ್ನು ಈಡೇರಿಸೋಕ್ಕೋಸ್ಕರ ಈಶ್ವರ ಇಲ್ಲಿ ನೆಲೆಸಿದ್ದಾನೆ. ತುಂಬ ಜನ ಭಕ್ತರಿಗೂ ಅನುಕೂಲನೂ ಆಗಿದೆ. ಇನ್ನೂ ಭಕ್ತರು ಬರ್ತಾ ಇದ್ದಾರೆ. ಹಾಗೆ ಅನುಕೂಲ ಆಗುತ್ತೆ ಖಂಡಿತವಾಗಲು. ತುಂಬ ಜನಕ್ಕೆ ಮದುವೆಗಳಾಗದೇ ಇರೋರಿಗೆ ಮದುವೆಗಳು ಆಗಲಿಂತ ಕಲ್ಯಾಣೋತ್ಸವ ಅದು ಇದು ಮಾಡಿಸ್ತಾರೆ. ಆಮೇಲೆ ಇದು ಪ್ರದೋಷ ಪೂಜೆ ಇದೆ. ಪ್ರದೋಷ ಪೂಜೆ ದಿವಸ ಒಂದು 10, 20, 21 ಆ ಥರ 11 ಸಾರ್ತಿ ಪ್ರದೋಷ ಪೂಜೆ ಮಾಡಿಸಿ ಅವರವರ ಮನೋವಾಂಛೆ ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಲಸಗಳಿಲ್ಲ ಅನ್ನೋರು ಬಂದು ಇಲ್ಲಿ ನಮಸ್ಕಾರ ಹಾಕ್ತಾರೆ. 21 ನಮಸ್ಕಾರ ಹಾಕಿ ಕೆಲಸ ಆಗಿದೆ ಎಷ್ಟೋ ಜನಕ್ಕೆ. ಇನ್ನೂ ಜನ ವಿದೇಶದಲ್ಲಿ ಹೋಗಬೇಕು, ಓದೋಕ್ಕೆ ಹೋಗಬೇಕನ್ನೋರಿಗೆಲ್ಲ ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಈಶ್ವರ. ಇದೇ ರೀತಿಯಲ್ಲಿ ಅವರವರ ಮನೋವಾಂಛೆ ಈಡೇರಿಸ್ಕೊಂಡು ಹೋಗ್ತಿದ್ದಾರೆ. ನೀವು ವಿಶೇಷವಾಗಿ ಹೇಳಬೇಕಾದ್ರೆ ಇಲ್ಲಿ ಸುಬ್ರಹ್ಮಣ್ಯ ಹಿಂಭಾಗ ಒಂದು ಹುತ್ತ ಇದೆ. ಅದರ ಹುತ್ತದ ಸಂರಕ್ಷಣಾರ್ಥವಾಗಿ ಇಷ್ಟ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಅದರ ಸಂರಕ್ಷಣಾರ್ಥವಾಗಿ ಹಿಂದುಗಡೆ 2 ಗಿಡ ಇದೆ. ಇದು ಆಲದ ಮರ ಇದೆ. ಆಲದ ಮರದ ಸಂರಕ್ಷಣಾರ್ಥವಾಗಿ ಈ ದೇವಸ್ಥಾನ ನೆಲೆಸಿದೆ. ಇಲ್ಲಿನ ಭಕ್ತರು ಹೇಳುವುದೇನೆಂದರೆ ಈ ದೇವಸ್ಥಾನದಲ್ಲಿ ಪರಶಿವನ ಶಕ್ತಿಯಂತೂ ಖಂಡಿತ ಇದೆ. ಇಲ್ಲಿ ನೆಲೆಸಿರುವ ಈಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ದೇವರು ಸಕಲ ಜನರನ್ನು ಕಾಪಾಡುತ್ತಿದ್ದಾನೆ. ಅರ್ಚಕರದ್ದು ಬಹಳ ಭಕ್ತಿಯಿಂದ ಪೂಜೆಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಅಲಂಕಾರ ಮಾಡುವುದರಲ್ಲಿ ಅರ್ಚಕರು ಬಹಳ ನೈಪುಣ್ಯ ಹೊಂದಿದ್ದು ಶಿವನಿಗೂ ಇಷ್ಟವಾಗುವ ರೀತಿಯಲ್ಲಿ ಅಭಿಷೇಕ, ಅಲಂಕಾರ ಮಾಡುತ್ತಾರಂತೆ. ಅದರಲ್ಲೂ ವಿವಿಧ ರೀತಿಯ ಅಲಂಕಾರ, ಅಭಿಷೇಕ ನೋಡಲು ಇಲ್ಲಿಗೆ ಬರುತ್ತಾರೆ ಭಕ್ತರು. ಇದು ಒಂದು ಶಕ್ತಿಪೂರಿತ ಧಾರ್ಮಿಕ ಕೇಂದ್ರ ಎಂದು ಹೇಳುತ್ತಿದ್ದಾರೆ. ನಮಗೂ ಹಾಗೆಯೇ ಅನಿಸಿತು. ನೀವು ಸಹ ಈ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಶಿವನ ದೇವಸ್ಥಾನದ ಮಾಹಿತಿಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಊರು, ಗ್ರಾಮದಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.